ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಬೆಂಗಳೂರು ಕೂಡ ಈಗ ಝಗಮಗಗೊಂಡಿದೆ. ಪಾರ್ಟಿ ಮಾಡೋದಕ್ಕೆ ಜನ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸಂಭ್ರಮ ಈಗ ಡಬಲ್ ಆಗ್ತಾ ಇದೆ. ಇನ್ನೇನು ಕೆಲವು ಹೊತ್ತುಗಳು ಮಾತ್ರ ಬಾಕಿ ಇವೆ, ಕೆಲವು ಗಂಟೆಗಳು ಮಾತ್ರ ಬಾಕಿ ಇವೆ. ಇನ್ನೊಂದು ಅರ್ಧ ದಿನ ಕಳೆದ್ರೆ ಹೊಸ ವರ್ಷಕ್ಕೆ ನಾವು ಕಾಲಿಡ್ತೇವೆ. ಸೊ ಈ ಒಂದು ಹೊಸ ವರ್ಷವನ್ನ ಸಂಭ್ರಮದಿಂದ ಬರಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ವೆರೈಟಿ ಕೇಕ್ಗಳು ಕೂಡ ರೆಡಿ ಆಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಎಲ್ಲ ಪೊಲೀಸರು ಕೂಡ ಕಟ್ಟೆಚ್ಚರವನ್ನು ವಹಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇಲ್ಲಿ ಬೆಂಗಳೂರಿನಲ್ಲಿ MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲ, ಇಂದಿರಾನಗರ ಈ ಏರಿಯಾ ಎಲ್ಲ ಫುಲ್ ಕಲರ್ ಆಗಿಬಿಟ್ಟಿದೆ. ಯಾಕಂದರೆ ಇನ್ನೂ ಸಂಜೆ ಆಗ್ತಾ ಇದ್ದ ಹಾಗೆ, ಡೇ ಮುಗಿದು ನೈಟ್ ಬರ್ತಾ ಇದ್ದ ಹಾಗೆ ಸಂಭ್ರಮ ಡಬಲ್ ಆಗುತ್ತೆ. ನೋಡಿ, ಇನ್ನೊಂದು ಕಡೆ ಅಂಗಡಿಗಳಲ್ಲಿ ಕೇಕ್ನ ವ್ಯಾಪಾರ ಭರಾಟೆ ಜೋರಾಗಿದೆ. ಯಾಕಂದರೆ ಎಲ್ಲರೂ ಕೂಡ ಇವತ್ತಿನ ಒಂದು ದಿನವನ್ನು ಈ 2025ಕ್ಕೆ ವಿದಾಯ ಹೇಳಿ 2026 ಬರಮಾಡ್ಕೊಳ್ಬೇಕು ಅಂತ ಹೇಳಿದಾಗ ಸಿಹಿ ತಿನಿಸಿ ಎಲ್ಲರೂ ಕೂಡ ಬರಮಾಡ್ಕೊಳ್ತಾರೆ. ಕೇಕ್ ಕತ್ತರಿಸಿ ಸಂಭ್ರಮ ಪಡ್ತಾರೆ. ಯಾಕಂದರೆ ಹಳೆಯ ನೆನಪುಗಳು ಅಥವಾ ಹಳೆಯ ಕಹಿ ನೆನಪುಗಳು, ಇನ್ಫ್ಯಾಕ್ಟ್ ಆ ಕಹಿ ನೆನಪುಗಳನ್ನೆಲ್ಲವೂ ಕೂಡ ಕೊನೆಗೊಳಿಸಿ ಹೊಸ ವರ್ಷಕ್ಕೆ ಹೊಸ ಹುರುಪಿನೊಂದಿಗೆ, ಹೊಸ ಹರ್ಷದೊಂದಿಗೆ ಕಾಲಿಡೋದಕ್ಕೆ ಎಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಸೊ ಹಾಗಾಗಿ ಸ್ವೀಟ್ಸ್ ಖರೀದಿಗೆ, ಕೇಕ್ಗಳ ಖರೀದಿಗೆ ಜನ ಈಗ ಮುಗಿಬಿದ್ದಿದ್ದಾರೆ. ಅವರಿಗೋಸ್ಕರ ಅಂಥೇಳಿ ಈಗ ವೆರೈಟಿ ಕೇಕ್ಗಳನ್ನು ಕೂಡ ಸಿದ್ಧಪಡಿಸ್ಕೊಂಡಿದ್ದಾರೆ. ಇನ್ನು ಯಾರೂ ಕೂಡ ಡ್ರಂಕ್ ಅಂಡ್ ಡ್ರೈವ್ ಮಾಡಬೇಡಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಪೊಲೀಸರು ಸೂಚನೆಯನ್ನು ಕೊಟ್ಟಿದ್ದಾರೆ. ಡ್ರಂಕ್ ಅಂಡ್ ಡ್ರೈವ್ ಮಾಡಿದ ವಿರುದ್ಧ ಕೇಸ್ ದಾಖಲು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಕಟ್ಟೆಚ್ಚರವನ್ನು ವಹಿಸಿದರೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಈಗಾಗಲೇ ಕೆಲವೊಂದಷ್ಟು ರೂಲ್ಸ್ ಬಗ್ಗೆ ಹೇಳಿದ್ದಾರೆ. ನಗರದಲ್ಲಿ ಇದುವರೆಗೂ 2000ಕ್ಕೂ ಹೆಚ್ಚು ಎಚ್ಚರಿಕೆಯಿಂದ ಹೊಸ ವರ್ಷ ಆಚರಣೆ ಮಾಡಿ ಅನ್ನುವಂಥದ್ರ ಬಗ್ಗೆ ಅವರು ಹೇಳಿರುವಂಥದ್ದು. 2000ಕ್ಕೂ ಹೆಚ್ಚು ಕೇಸ್ಗಳು ಈಗಾಗಲೇ ದಾಖಲಾಗಿವೆ. ಬಟ್ ಯಾರೂ ಕೂಡ ಇಂಥದ್ದಕ್ಕೆ ಆಸ್ಪದ ಮಾಡಿಕೊಡಬೇಡಿ ಅನ್ನುವಂಥದ್ದು ಸೀಮಂತ್ ಕುಮಾರ್ ಸಿಂಗ್ ಅವರ ಮಾತು. Namaskara Bengaluru. I am Simant Kumar Singh, Commissioner of Police, Bengaluru City. New Year is fast coming and the celebrations have already started. The request from City Police is that when you celebrate with your family, with your friends in the best possible manner. If you are using a vehicle and not the public transport, be careful. Drunken driving has become a big problem and City Police is geared up to that. In recent days, just in 5 days, we booked more than 2,000 cases of drunken driving. So we don't want you to be part of this drive. Please be safe on the road. Employ a driver or book a cab service or ask someone who can drive you out. We want you safe on the road. Celebrate responsibly and wish everyone a happy new year. ಸುಮಂತ್ ಕುಮಾರ್ ಸಿಂಗ್ ಅವರು ಹೊಸ ವರ್ಷದ ಶುಭಾಶಯಗಳನ್ನು ಈಗಾಗಲೇ ತಿಳಿಸ್ತಾ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ, ಎಲ್ಲರೂ ಕೂಡ ಹದ್ದುಬಸ್ತಿನಲ್ಲೇ ಸಂಭ್ರಮ ಆಚರಿಸಿ ಅನ್ನುವಂಥ ಕಿವಿ ಮಾತನ್ನು ಹೇಳಿದ್ದಾರೆ. ಇನ್ನು ಪಾರ್ಟಿ ಪ್ರಿಯರಿಗೆ ಪೊಲೀಸ್ ಇಲಾಖೆ ಹಲವು ರೂಲ್ಸ್ ಅನ್ನ ಜಾರಿ ಮಾಡಿದೆ. ಪಾರ್ಟಿ ಮಾಡಿ ಡ್ರೈವಿಂಗ್ ಮಾಡಕ್ಕೆ ಹೋಗಬೇಡಿ, ಹಂಗೇನಾದರೂ ಕುಡಿದು ಡ್ರೈವಿಂಗ್ ಮಾಡಿದ್ರೆ, ಕುಡಿದು ತೂರಾಡಿದ್ರೆ ಸೊ ನಿಮಗೆ ಪೊಲೀಸರು ಡ್ರಾಪ್ ಅಂತೂ ಮಾಡೋದಿಲ್ಲ, ನೀವೇನಾದರೂ ಡ್ರೈವ್ ಮಾಡಿದ್ರೆ ಕೇಸ್ ಬೀಳುತ್ತೆ ಅಂತ. ಆದರೆ ಕ್ಯಾಬ್ ಪಾರ್ಕಿಂಗ್ಗೆ ಪಾಯಿಂಟ್ಗಳನ್ನು ಮಾಡಿದ್ದಾರೆ, ಗುರುತು ಮಾಡಿದರೆ, ಬಸ್ ನಿಲ್ಲಿಸೋದಕ್ಕೆ ಪಾಯಿಂಟ್ಗಳನ್ನು ಗುರುತು ಮಾಡಿದರೆ, ಅಲ್ಲಲ್ಲಿ ಹೋಗಿ ನೀವು ನಿಮ್ಮ ಜಾಗಕ್ಕೆ ಬಸ್ ಹತ್ತಿ ಇಲ್ಲ ಕ್ಯಾಬ್ ಹತ್ತಿ ಹೋಗ್ಬೋದು. ಇಲ್ಲ ನೀವೇ ಏನಾದರೂ ಕುಡಿದ್ಬಿಟ್ಟು ಗಾಡಿ ಓಡಿಸ್ತೀನಿ ಅಂತ ಹೇಳಿದ್ರೆ ನಿಮಗೆ ಫೈನ್ ಬೀಳುತ್ತೆ. 166 ಕಡೆ ಡ್ರಂಕ್ ಅಂಡ್ ಡ್ರೈವ್ ತಪಾಸಣೆ ಕೇಂದ್ರಗಳನ್ನು ತೆರೆದಿದ್ದಾರೆ. ಬರೀ 166 ಬರೀ ಸಂಖ್ಯೆ ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಅಲ್ಲಲ್ಲಿ ನೀವು ಎಲ್ಲೇ ಹೋದರೂ ಕೂಡ ನೀವು ಸಿಕ್ಕಾಕೋತೀರಿ ನೀವೇನಾದರೂ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋದಕ್ಕೆ ಹೋದರೆ. ಸೊ ಹಾಗಾಗಿ ನಾನೆಲ್ಲೋ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಹರಡಿದ್ದಾರೆ ಪೊಲೀಸರು ಇವತ್ತು. ಪಾಪ ಪೊಲೀಸರ ಬಗ್ಗೆನೂ ಕೂಡ ನಾವು ಆಗ್ಲಿಂದ ಕೂಡ ಹೇಳ್ತಾ ಇದ್ವಿ. ಅವರು ಕೂಡ ತಮ್ಮ ಸಂಭ್ರಮಾಚರಣೆಯನ್ನು ಬದಿಗಿಟ್ಟು, ತಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದನ್ನು ಬದಿಗಿಟ್ಟು ನಮ್ಮ ಸುರಕ್ಷತೆಗೋಸ್ಕರ ಅವರು ರಸ್ತೆಗೆ ಇಳಿದಿರ್ತಾರೆ. ಸೊ ಹಾಗಾಗಿ ಅವರ ಜೊತೆಗೆ ಕೆಟ್ಟದಾಗಿ ವರ್ತನೆ ಮಾಡೋದು, ಅವ್ರು ಏನೋ ಕೇಳಿದಾಗ ಅವ್ರ ಜೊತೆಗೆ ದುರ್ವರ್ತನೆ ತೋರುವಂಥದ್ದನ್ನು ಯಾರು ಕೂಡ ಮಾಡಬೇಡಿ. ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಸುರಕ್ಷತೆಗೋಸ್ಕರನೇ ಅವರು ಕೂಡ ಕ್ರಮಗಳನ್ನು ಕೈಗೊಳ್ತಾ ಇರುವಂಥದ್ದು. ಸೊ ಹಾಗಾಗಿ ಸಂಯಮದಿಂದ ವರ್ತಿಸಿ. ಪೊಲೀಸರ ಜೊತೆಗೂ ಕೂಡ ಯಾರೂ ವಾಗ್ವಾದಕ್ಕೆ ಹೋಗೋದು ಅಥವಾ ಅವ್ರ ಮೇಲೆ ಗಲಾಟೆ ಮಾಡೋದಕ್ಕೆ ಹೋಗೋದಕ್ಕೆ ಯಾರು ಕೂಡ ಅನುವು ಮಾಡಿಕೊಡ್ಬೇಡಿ. ಒಂದು ವೇಳೆ ನೀವು ಹಿಂಗೇನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮೇಲೆ ದಂಡ ಪ್ರಯೋಗ ಆಗುತ್ತೆ, ಶಿಕ್ಷೆಗೆ ನೀವು ಗುರಿ ಆಗ್ತೀರಿ. ಇನ್ನು ಬಾರ್ ಮತ್ತು ಪಬ್ಗಳಿಗೆ ಟೈಮಿಂಗ್ಸ್ ಅನ್ನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿದ್ದಾರೆ. ಸೊ ಬೆಂಗಳೂರಿನಲ್ಲಿ ಪರಮೇಶ್ವರ್ ಮಾತಾಡಿರೋದು, ರಾತ್ರಿ 1 ಗಂಟೆವರೆಗೂ ಕೂಡ ಬಾರ್ಗಳಿಗೆ ಪರ್ಮಿಷನ್ ಇದೆ. ಅದನ್ನು ಮೀರಿ ನೀವೇನಾದರೂ ಮಾಡ್ತೀನಿ ಅಂತ ಹೇಳಿದ್ರೆ ಆಗ ಕೇಸ್ ಹಾಕಬೇಕಾಗುತ್ತೆ. ಬಾರ್ನ ಪಬ್ಬನ್ನು ಮುಚ್ಚಲಿಲ್ಲ 1 ಗಂಟೆ ಮೇಲೆ ಅಂತ ಹೇಳಿದ್ರೆ ಕೇಸ್ ಬೀಳುತ್ತೆ ಅನ್ನುವಂಥದ್ರ ಬಗ್ಗೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಇಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ,
ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ಸೊ ಹೇಗೆ ಪೊಲೀಸರು ಕೂಡ ಈಗಾಗಲೇ ಎಲ್ಲ ರೀತಿಯಾದಂಥ ಸಲಹೆ ಸೂಚನೆಗಳನ್ನು ಕೊಡ್ತಾ ಇದ್ದಾರೆ. ಗೃಹ ಸಚಿವರು ಕೂಡ ಕೆಲವೊಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ಇನ್ನೊಂದು ಕಡೆ ನೀವು ದೃಶ್ಯಗಳಲ್ಲಿ ಏನು ನೋಡ್ತಾ ಇದ್ರಿ, ಮಹಿಳಾ ಸಹಾಯವಾಣಿಯನ್ನು ಅಲ್ಲಲ್ಲಿ ತೆರೆದಿದ್ದಾರೆ. ಮಹಿಳೆಯರಿಗೆ ಹೆಚ್ಚಿನಲ್ಲಿ ಏನಾದರೂ ಒಂದು ತೊಂದರೆ ಆದರೆ ಅಲ್ಲೇನಾದರೂ ಅಥವಾ ನಿಮ್ಗೆ ಏನಾದರೂ ಹೆಲ್ಪ್ ಬೇಕು ಅಂತ ಹೇಳಿದ್ರೆ ಅಲ್ಲಿ ಮಹಿಳಾ ಪೊಲೀಸರು ಇರ್ತಾರೆ, ಅವ್ರ ಹತ್ರ ಹೋಗಿ ನೀವು ಸಹಾಯವನ್ನು ಪಡ್ಕೋಬಹುದು. ಸೊ ಈ ಮಹಿಳಾ ಸಹಾಯವಾಣಿ ಹೇಗೆ ಕಾರ್ಯನಿರ್ವಹಿಸುತ್ತೆ, ಹೇಗೆ ನೀವು ಹೆಲ್ಪ್ ಪಡಿಬೋದು ಅನ್ನೋದ್ರ ಬಗ್ಗೆ ನಾವು ಪ್ರತಿನಿಧಿ ಪ್ರದೀಪ್ ವಿವರಿಸಿದ್ದಾರೆ. ಬನ್ನಿ ನೋಡೋಣ. ಹೊಸ ವರ್ಷದ ರಾತ್ರಿಯ ಭದ್ರತೆಯ ಪ್ರಮುಖ ಭಾಗ ಅಂತ ಅಂದರೆ ಅದು ವುಮೆನ್ ಹೆಲ್ಪ್ ಡೆಸ್ಕ್. ವುಮೆನ್ ಹೆಲ್ಪ್ ಡೆಸ್ಕನ್ನು ಬ್ರಿಗೇಡ್ ರೋಡ್ ಮತ್ತು MG ರೋಡ್ನಲ್ಲಿ ಮತ್ತು ಅದಲ್ಲದೆ ಚರ್ಚ್ ಸ್ಟ್ರೀಟ್ ಸೇರಿದಂತೆ ಕೋರಮಂಗಲದಲ್ಲಾಗ್ಬೋದು, ನೀಲಾದ್ರಿ ರಸ್ತೆಯಲ್ಲಾಗ್ಬೋದು ಸಾಕಷ್ಟು ಕಡೆ ತೆರೆದಿದ್ದಾರೆ. ಪ್ರಮುಖವಾಗಿ ಇದು ಒಂದು ಮಾದರಿಯ ವುಮೆನ್ ಹೆಲ್ಪ್ ಡೆಸ್ಕ್ ಅಂತ ಹೇಳಿ ಕರಿಬೋದು. ಈ ಒಂದು ಹೆಲ್ಪ್ ಡೆಸ್ಕ್ MG ರೋಡ್ ಮೆಟ್ರೋ ನಿಲ್ದಾಣದ ಇಂದ ಚರ್ಚ್ ಸ್ಟ್ರೀಟ್ ಕಡೆಗೆ ಎಂಟ್ರಿ ಪಡ್ಕೊಳ್ಳುವಂಥ ಜಾಗದಲ್ಲಿ ಹಾಕಿದ್ದಾರೆ. ಈ ಪ್ರಮುಖವಾಗಿ ಇಲ್ಲಿ ಪೊಲೀಸರು ಇರ್ತಾರೆ, ಮಹಿಳಾ ಪೊಲೀಸರು, ಮತ್ತು ಒಂದು ಬೆಡ್, ಒಂದು ಟೇಬಲ್ ಹಾಕಿರ್ತಾರೆ. ಮತ್ತು ಬೇಕಾದಂಥ ಮಹಿಳೆಯರಿಗೆ ಏನಾದರೂ ತುರ್ತು ಸಂದರ್ಭಗಳಲ್ಲಿ ಏನಾದರೂ ಸಮಸ್ಯೆಗಳು ಉಂಟಾದಂಥ ಸಂದರ್ಭದಲ್ಲಿ ಅವರು ನೇರವಾಗಿ ಇಲ್ಲಿಗೆ ಬರ್ಬೋದು, ಅವರ ದೂರುಗಳನ್ನು ಕೊಡ್ಬೋದು. ಅಥವಾ ಅವ್ರು ಏನಾದರೂ ಕೊಲಾಪ್ಸ್ ಆಗಿದ್ದಂಥದ್ದು ಮತ್ತು ಆರೋಗ್ಯದಲ್ಲಿ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಇಲ್ಲಿ ಸಹಾಯಕ್ಕೆ ಪೊಲೀಸ್ ಅಧಿಕಾರಿಗಳು ಮತ್ತು ಸರ್ಕಾರದ ಬೇರೆ BBMPಯ ಹೆಲ್ತ್ ಕೇರ್ ಅವರಾಗಿರ್ಬೋದು, ಈ ಅಧಿಕಾರಿಗಳಿರ್ತಾರೆ. ಅವರಿಂದ ಸಹಾಯವನ್ನು ಪಡೆದುಕೊಂಡು ಅವರು ಮುಂದಿನ ಕ್ರಮಗಳನ್ನು ನೋಡ್ಕೊಳ್ಳೋದು. ಅಂದರೆ ಇಲ್ಲಿಂದ ನಂತರದಲ್ಲಿ ಅವರನ್ನು ಕ್ಯಾಬನ್ನು ಬುಕ್ ಮಾಡಿಸಿ ಕಳಿಸುವಂಥದ್ದಾಗಿರ್ಬೋದು, ಅಥವಾ ಪೊಲೀಸರು ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗಿ ಅವರಿಗೆ ಬೇಕಾದಂಥ ಚಿಕಿತ್ಸೆಯನ್ನು ಕೊಡಿಸೋದಾಗಿರ್ಬೋದು. ಈ ರೀತಿಯಾದಂಥ ಕೆಲಸಗಳನ್ನು ಮಾಡ್ತಾರೆ. ಈ ರೀತಿಯ ವುಮೆನ್ ಹೆಲ್ಪ್ ಡೆಸ್ಕ್ಗಳು ಏನಿದ್ದಾವೆ ಇವು ಚರ್ಚ್ ಸ್ಟ್ರೀಟು, ಬ್ರಿಗೇಡ್ ರೋಡು, MG ರೋಡು ಮತ್ತು ಕೋರಮಂಗಲದಲ್ಲಿ, ಇಂದಿರಾನಗರದಲ್ಲಿ, ನೀಲಾದ್ರಿ ರಸ್ತೆಯಲ್ಲಿ, ಬಾಣಸ್ವಾಡಿಯಲ್ಲಿ ಸೇರಿದಂತೆ ನಗರದಲ್ಲಿ ಸುಮಾರು ಒಂದು 50ಕ್ಕಿಂತ ಹೆಚ್ಚು ವುಮೆನ್ ಹೆಲ್ಪ್ ಡೆಸ್ಕ್ಗಳನ್ನು ಪೊಲೀಸರು ತೆರೆದಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಇನ್ನು ಕುಡಿದು ತೂರಾಡ್ತಿದ್ದವರಿಗೆ ಮನೆ ತನಕನೂ ಕೂಡ ತಗೊಂಡು ಹೋಗ್ಬಿಡ್ತಾರೆ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಸುದ್ದಿ ಹರಿದಾಡ್ತಾ ಇತ್ತು. ಯಾಕಂದರೆ ಗೃಹ ಸಚಿವರು ಕೂಡ ಅದ್ರ ಬಗ್ಗೆ ಹೇಳಿದರು, DK ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದರು. ಆದರೆ ಈಗ ಗೃಹ ಸಚಿವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹಾಗೇನಿಲ್ಲ, ನಿಮ್ಮನ್ನು ಮನೆ ತನಕ ತಗೊಂಡು ಹೋಗಿ ಏನು ಬಿಡ್ತೀವಿ ಅನ್ನುವಂಥದ್ದಲ್ಲ. ನಡೆಯೋಕೆ ಆಗದೆ ಇರೋರಿಗೆ ಕೆಲವೊಂದಷ್ಟು ರೆಸ್ಟಿಂಗ್ ಪ್ಲೇಸ್ಗಳನ್ನು ಮಾಡಿದ್ದೀವಿ, ಅಲ್ಲಿ ನೀವು ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಬೋದು, ಅದಾದಮೇಲೆ ನೀವೇ ಹೋಗಬೇಕಾಗತ್ತೆ ಅಂತ ಅವರ ಅಡ್ರೆಸ್ಸನ್ನು ತಗೊಂಡು ಅವ್ರನ್ನ ಮನೆಗಳಿಗೆ ಕಳಿಸೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿರೋದಷ್ಟೇ. ಇವರೇ ಪೊಲೀಸ್ ವಾಹನದಲ್ಲಿ ಕೂರಿಸ್ಕೊಂಡು ನಿಮಗೆ ಎಸ್ಕಾರ್ಟ್ ಕೊಟ್ಟು ಎಲ್ಲ ಸೇಫ್ಟಿಯಲ್ಲಿ ಕರ್ಕೊಂಡು ಹೋಗಿಬಿಡ್ತಾರೆ ಅಂತ ಅಲ್ಲ. ಆ ಥರದ್ದೇನಾದರೂ ನೀವು ಅನ್ಕೊಂಡಿದ್ರೆ ಅದು ನಿಮ್ಮ ಭ್ರಮೆ. ಯಾಕಂದರೆ ಈ ಮುಂಚೆ ಅವರು ಅದನ್ನು ಹೇಳಿದರು, ಗೃಹ ಸಚಿವರು ಕೂಡ ಎಲ್ಲರೂ ಆರಾಮಾಗಿ ಪಾರ್ಟಿ ಮಾಡಿ, ನಿಮ್ಮ ಸುರಕ್ಷತೆ ನಮ್ಮ ಜವಾಬ್ದಾರಿ, ನಾವು ನಿಮಗೆ ಮನೆ ತನಕ ಬಿಡ್ತೀವಿ ಅಂತ. ಅದನ್ನು DK ಶಿವಕುಮಾರ್ ಅವರು ಕೂಡ ಹೇಳಿದರು. ಗೃಹ ಸಚಿವರು ಹೇಳಿದ್ದಾರೆ, ಹಿಂಗೆಲ್ಲರೂ ಕೂಡ ಏನಾದರೂ ಆದರೂ ಅವ್ರ ಮನೆಗೆ ಕೂಡ ತಲುಪಿಸುವಂಥ ವ್ಯವಸ್ಥೆ ಆಗಿರುತ್ತೆ ಅಂತೇಳಿ. ಬಟ್ ಹಾಗಲ್ಲ, ಇದು ಮನೆಯವ್ರಿಗೂ ತಲುಪಿಸ್ತಾರೆ ನಿಜ. ಆದರೆ ಅವ್ರು ಕ್ಯಾಬ್ ಬುಕ್ ಮಾಡಿಬಿಟ್ಟು ಆ ಕ್ಯಾಬಿಗೆ ನೀವೇ ಪೇ ಮಾಡಬೇಕಾಗತ್ತೆ, ನೀವೇ ಆಮೇಲೆ ಮನೆಗೆ ಹೋಗಬೇಕಾಗತ್ತೆ. ಆದರೆ ತೀರಾ ನಡೆಯೋಕ್ಕೇ ಆಗದೆ ಇರೋ ರೀತಿಯಲ್ಲಿ ಏನಾದರೂ ಆದರೆ ಹಾಗೆಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ಏನೋ ಒಂದು ಆಯಿತು ಆ ಥರದಂದ್ರೂ ಕೂಡ ಅಲ್ಲೊಂದು ರೆಸ್ಟಿಂಗ್ ಪ್ಲೇಸ್ಗಳಿವೆ ಕೆಲವೊಂದಷ್ಟು, ಅಲ್ಲಿ ಹೋಗಿ ಇರಬಹುದು. ಅಲ್ಲಿ ನಿಮಗೆ ವ್ಯವಸ್ಥೆ ಇರುತ್ತೆ, ಅಲ್ಲಿ ನೀವು ಇದ್ದು ಸ್ವಲ್ಪ ಹೊತ್ತು ಆಮೇಲೆ ಸುಧಾರಿಸ್ಕೊಂಡು ನಂತರ ಕ್ಯಾಬ್ ಬುಕ್ ಮಾಡ್ಕೊಂಡು ನೀವು ಮನೆಗೆ ತಲುಪಬಹುದು. ತಗೊಂಡೋಗಿ ಬಿಡೋದಿಲ್ಲ. ತುಂಬ ಅವರು ನಡೆಯೋಕ್ಕೆ ಆಗೋದಿಲ್ಲ, ಅವರಿಗೆ ಪ್ರಜ್ಞೆನೇ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ಹೋಗ್ಬಿಡ್ತಾರೆ ಎಂಜಾಯ್ಮೆಂಟ್ ಮಾಡುವಾಗ. ಸೊ ಅಂಥವರಿಗೆ ನಾವಲ್ಲಿ ಒಂದು ಏನೋ ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತಾರೆ, ಒಂದು 15 ಕಡೆ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು, ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತೊಗೊಳಕ್ಕೆ ಮಾಡ್ತಾ ಇದ್ದೀವಿ. ಬೇರೆ ಪರ್ಪಸ್ ಏನು, ಬೇರೆಯವ್ರು ಯಾರೂ ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ.